ಜೈ ಹಿಂದ್ ಎಲ್ಲರಿಗೂ. ಇನ್ಫಾರ್ಮೇಷನ್ ಆಫ್ ಡಿಫೆನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಒಂದು ಸಿಹಿ ಸುದ್ದಿ ಏನೆಂದರೆ, ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅರ್ಜಿಯನ್ನು ಕರೆದಿದ್ದಾರೆ. ಪುರುಷರು ಮತ್ತು ಮಹಿಳೆಯರಿಬ್ಬರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡುತ್ತೇನೆ. ಕೊನೆಯ ತನಕ ವಿಡಿಯೋ ನೋಡಿ, ಹಾಗೆ ಲೈಕ್ ಹಾಗೂ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ನಲ್ಲಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ವೇಕೆನ್ಸಿಗಳು ಎಷ್ಟು ಇದ್ದಾವೆ, ಹಾಗೆ ಅದರಲ್ಲಿ UR, EWS ಮತ್ತು SC, ST, OBC ಅವರಿಗೆ ಸಪರೇಟಾಗಿ ವೇಕೆನ್ಸಿಗಳು ಎಷ್ಟು ಇದ್ದಾವೆ ಅದರ ಬಗ್ಗೆ ಮಾಹಿತಿ ಇಲ್ಲಿದೆ. ಕೊನೆ ತನಕ ವಿಡಿಯೋ ನೋಡಿ. ಹಾಗೆ ಇಲ್ಲಿ ಮಾಹಿತಿ ನೋಡೋಕ್ಕಾದರೆ ಕಾನ್ಸ್ಟೇಬಲ್ ಮೇಲ್ ಮತ್ತು ಫಿಮೇಲ್ ಅಲ್ಲಿ ವೇಕೆನ್ಸಿಗಳು ಎಷ್ಟು ಖಾಲಿ ಇದೆ ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಟೋಟಲ್ ಬಂದುಬಿಟ್ಟು ಪುರುಷರಿಗೆ 4408, ಮಹಿಳೆಯರಿಗೆ ಟೋಟಲ್ ಬಂದು 2496 ಇದೆ. ಹಾಗೆ ಏಜ್ ಲಿಮಿಟ್ನಲ್ಲಿ 18ರಿಂದ 25 ವರ್ಷ ವಯೋಮಿತಿ ಯಾರಾದರೂ ಹೊಂದಿದರೆ ಅವರು ಸಂಪೂರ್ಣ ಈ ಡೆಲ್ಲಿ ಪೊಲೀಸ್ ಅಪ್ಲಿಕೇಶನ್ನ ಕೂಡ ಅವರು ಅಪ್ಲಿಕೇಶನ್ ಫಿಲ್ ಮಾಡ್ಬೋದು. SC STದವ್ರಿಗೆ 5 ಇಯರ್ಸ್, ಹಾಗೆ OBC ಅವರಿಗೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಸ್ಪೋರ್ಟ್ಸ್ ಪರ್ಸನ್ಗಳು ಕೂಡ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಎಕ್ಸ್ ಸರ್ವಿಸ್ ಮ್ಯಾನು ಇವ್ರಿಗೂ ಕೂಡ 3 ಇಯರ್ಸ್ ಮತ್ತು 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಹಾಗೆ ಯಾರಾದರೂ SSC ಅಥವಾ ಯಾವುದಾದ್ರೂ FTS ಓದುವಂಥ ಎಲ್ಲ ಅಭ್ಯರ್ಥಿಗಳು ಈ ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ನ ಯಾರು ಮಿಸ್ ಮಾಡದೆ ಅಪ್ಲಿಕೇಶನ್ನ ಹಾಕಿ. ಯಾಕಂದರೆ ಅದರಂಥ ಸೇಮ್ ಸಬ್ಜೆಕ್ಟು ಸೇಮ್ ಎಲ್ಲ ಥರ ಅದರದ್ದೇ ಇರೋದ ಕಾರಣ ಅದನ್ನು ಯಾರೂ ಬಿಡಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ಅಪ್ಲಿಕೇಶನ್ನ ಹಾಕಲೇ ಆಗಬೇಕು. ಹಾಕಿ ಇವು ತಗೊಳ್ಳಿ. ಇನ್ನೊಂದು ಹೇಳ್ಬೇಕಂದ್ರೆ 10th ಮುಗಿದವ್ರು ಅಷ್ಟೇ ಅಪ್ಲೈ ಮಾಡೋ ಹಾಗಿಲ್ಲ. 10+2 ಯಾರಾದರೂ ಕಂಪಲ್ಸರಿ ಸೆಕೆಂಡ್ PU ಪಾಸ್ ಆಗಲೇಬೇಕು. ಹಾಗಿದ್ರೆ ಮಾತ್ರ ಈ ಅಪ್ಲಿಕೇಶನ್ ಹಾಕಲು ಸಾಧ್ಯ ಇದೆ. ಇಲ್ಲ ತೊಂದರೆ ಅಪ್ಲಿಕೇಶನ್ ಹಾಕಲು ಸಾಧ್ಯವಿಲ್ಲ. ಇಲ್ಲಿ ನೋಡ್ರಿ, NCC ಸೀಟ್ ಸರ್ಟಿಫಿಕೇಟ್ ಇದ್ದರು 5% ಮಾರ್ಕ್ಸ್ ಅಂದರೆ 5% ಮ್ಯಾಕ್ಸಿಮಮ್ ಮಾರ್ಕ್ಸ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. B ಇದ್ದವ್ರಿಗೆ 3, ಹಾಗೆ A ಇದ್ದವ್ರಿಗೆ 2% ರಿಲ್ಯಾಕ್ಸೇಷನ್ ಕೊಡ್ತಾರೆ. ಇಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದವರು ಕೂಡ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಕ್ಸಾಮಿನೇಷನ್ ರಿಲ್ಯಾಕ್ಸೇಷನ್ ಕೊಡ್ತಿದ್ದಾರೆ. ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಇವ್ರಿಗೆಲ್ಲ ಕೂಡ. ಹಾಗೆ ಈ ಹೌ ಟು ಅಪ್ಲೈ ಅಂದರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು ನೀವು. ಹಾಗೆ ಸ್ಕ್ರೋಲ್ ಡೌನ್ ಮಾಡಿದೆ, ಒಂದು ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ಎಲ್ಲ ತಳಗ ನೋಡ್ತಾ ಇರ್ಬೋದು ಯಾವ್ಯಾವ ಸಬ್ಜೆಕ್ಟ್ ಓದಿದರೆ ಈ ಎಕ್ಸಾಮ್ ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮನ್ನು ನಾವು ಕ್ಲಿಯರ್ ಮಾಡ್ಬೋದು. ಅಂದರೆ ಜನರಲ್ ನಾಲೆಜ್ ಅಂದರೆ ಕರೆಂಟ್ ಅಫೇರ್ಸ್ ಎರಡೂ ಕೂಡ, ಮತ್ತು ರೀಸನಿಂಗ್, ನ್ಯೂಮರಿಕಲ್ ಎಬಿಲಿಟಿ ಮತ್ತು ಇದು ನೋಡ್ತಾ ಇರ್ಬೋದು ಕಂಪ್ಯೂಟರ್ ಫಂಡಮೆಂಟಲ್, ಇವೆಲ್ಲ ಕಂಪ್ಯೂಟರ್ ಬದ್ದಲ್ಲಿದೆ. ಅದನ್ನೆಲ್ಲ ಕೂಡ ಓದ್ಕೋಬೇಕು. ಸಂಪೂರ್ಣವಾಗಿ 100 ಕ್ವಶನ್ ಇದೆ. 100 ಮಾರ್ಕ್ಸಿಗೆ 1 ಕ್ವಶನ್ ತಪ್ಪಾದರೆ 0.25. ಹಾಗಂದರೆ 4 ಕ್ವಶನ್ ತಪ್ಪಾದರೆ 1 ಮಾರ್ಕ್ಸ್ ಕಟ್ ಆಗುತ್ತದೆ. ಹಾಗೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಅದರಲ್ಲಿ ಸಬ್ಜೆಕ್ಟ್ ಜನರಲ್ ನಾಲೆಜ್ ಮತ್ತು ಕರೆಂಟ್ ಅಫೇರ್ಸ್ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದೆ, ಹಾಗೆ ರೀಸನಿಂಗ್ನಲ್ಲಿ, ಹಾಗೆ ನ್ಯೂಮರಿಕಲ್ ಎಬಿಲಿಟಿ ಅಂದರೆ ಮ್ಯಾಥ್ಸ್ನಲ್ಲಿ, ಹಾಗೆ ಕಂಪ್ಯೂಟರ್ ಫಂಡಮೆಂಟಲ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಕ್ವಶನ್ ಇರ್ತದೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾ ಇರ್ಬೋದು. ಯಾವ ಓದಿದರೆ ಯಾವ ಪಾಸ್ ಆಗುತ್ತೆ ಅಂತ. ಹಾಗೆ ಫಿಸಿಕಲ್ಗೆ ಬಂದ್ಬಿಟ್ಟು ಫಿಸಿಕಲ್ನಲ್ಲಿ ಅಪ್ ಟು 30 ಇಯರ್ಸ್ ಯಾರಾದರೂ ಇದ್ದರೆ 1600 ಮೀಟರ್ನ 6 ನಿಮಿಷದಲ್ಲಿ, ಮತ್ತು ಲಾಂಗ್ ಜಂಪ್ ಅನ್ನ 14 ಫೀಟ್, ಹೈ ಜಂಪ್ ಅನ್ನ 3.5 ಫೀಟ್ ಮತ್ತು ಅಬೋ ಅಲ್ಲಿ ಎಲ್ಲ ನೋಡ್ತಾ ಇರ್ಬೋದು. ಮತ್ತು ಫಿಸಿಕಲ್ ಅಲ್ಲಿ ಪುರುಷರಿಗೆ 170 ಸೆಂಟಿಮೀಟರ್, ಹಾಗೆ ಮಹಿಳೆಯರಿಗೆ 157 ಸೆಂಟಿಮೀಟರ್ ಹೈಟ್ ಇದೆ. ರನ್ನಿಂಗು 1600 ಮೀಟ್ರು 6 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಮಹಿಳೆಯರಿಗೆ 6 ನಿಮಿಷದಲ್ಲಿ 7 ನಿಮಿಷದಲ್ಲಿ ಮಹಿಳೆಯರು ರನ್ನಿಂಗ್ ಕೂಡ ಪಾಸ್ ಮಾಡೋದಾಗಿದೆ. ಮತ್ತು ಹೈ ಜಂಪ್ ಇಲ್ಲೆಲ್ಲ ಕೆಳಗಡೆ ಇದೆ ಹೇಳ್ತೀನಿ. 8 ನಿಮಿಷದಲ್ಲಿ ಮಹಿಳೆಯರು 1600 ಮೀಟರನ್ನು ಪಾಸ್ ಮಾಡುವುದು. ಲಾಂಗ್ ಜಂಪನ್ನು 10 ಫೂಟ್ ಮತ್ತು ಹೈ ಜಂಪನ್ನು 3 ಫೀಟ್ನಲ್ಲಿ ಜಿಗೋದಾಗಿದೆ. ಅದು ಏಜ್ ಮೇಲೆ ಎಲ್ಲ ಕೂಡ ಸಂಬಂಧವಾಗಿದೆ. ಈ ಹೈಟ್ ಬಂದ್ಬಿಟ್ಟು 157 ಸೆಂಟಿಮೀಟರ್ ಕೂಡ ಇದೆ. ಅವ್ರಿಗೆ ಯಾವುದೇ ರೀತಿ ಚೆಸ್ಟ್ ಇರಲ್ಲ. ಹಾಗೆ ಮತ್ತು 2 ಸೆಂಟಿಮೀಟರ್ ಕನ್ಸೆಷನ್ ಕೂಡ SC STದವ್ರಿಗೆ ಹೈಟ್ ಕಡಿಮೆ ಇದನ್ನಿದೆ. ಹಾಗೆ ಎಲ್ಲರೂ ಕೂಡ ಸರಿಯಾಗಿ ಸ್ಟಡಿ ಮಾಡಿ ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ನಲ್ಲಿ ಆಯ್ಕೆ ಆಗ್ಬೋದು. ಡಾಕ್ಯುಮೆಂಟ್ ಬಂದರೆ ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ID, ಹಾಗೆ ಕಾಲೇಜ್ ಸರ್ಟಿಫಿಕೇಟ್, ಸ್ಕೂಲ್ ಸರ್ಟಿಫಿಕೇಟ್, ಕ್ಯಾಟ್ ಸರ್ಟಿಫಿಕೇಟ್ ಇವೆಲ್ಲ ಕೂಡ ಬೇಕಾಗುತ್ತವೆ. ಹಾಗೆ
ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಬಂದರೆ ಮ್ಯಾಟ್ರಿಕ್ಯುಲೇಷನ್, ಹಾಗೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್, ಕಾರ್ ಸರ್ಟಿಫಿಕೇಟು, ಡೊಮೆನ್ಷಿಯಲ್ಲು, ಎಕ್ಸ್ ಸರ್ವಿಸ್ಮೆನ್ ಸರ್ಟಿಫಿಕೇಟ್ ಇದ್ದರೆ ಅವೆಲ್ಲ ಕೂಡ ಸರ್ಟಿಫಿಕೇಟ್ಗಳು ಬೇಕಾಗುತ್ತವೆ. ಯಾಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಯಾವುದೂ ಕೂಡ ಮಿಸ್ ಮಾಡೋ ಹಾಗಿಲ್ಲ. NCC ಇದ್ದರೆ NCC ಸರ್ಟಿಫಿಕೇಟು, ಅಪ್ಲಿಕೇಶನ್ ಹಾಕ್ತಾ ನೀವು ಯಾವ ಅಪ್ಲಿಕೇಶನ್ ಹಾಕ್ತಾ ಸರ್ಟಿಫಿಕೇಟನ್ನು ಆ್ಯಡ್ ಮಾಡಿರ್ತಾರೆ ಅವೆಲ್ಲ ಬೇಕಾಗುತ್ತವೆ. ಮೋಡ್ ಆಫ್ ಸೆಲೆಕ್ಷನ್ನಲ್ಲಿ ಫಸ್ಟ್ ಬಂದರೆ CVT ಇದೆ, ಸೆಕೆಂಡ್ ಒನ್ನು PST ಮತ್ತು PET ಇದೆ, ಥರ್ಡ್ ಒನ್ ಡಾಕ್ಯುಮೆಂಟ್ ವೆರಿಫಿಕೇಷನ್, ಫೋರ್ತ್ ಒನ್ನು ಮೆಡಿಕಲ್ ಎಕ್ಸಾಮಿನೇಷನ್. ಅದಾದ ನಂತರ ಫೈನಲ್ ಮೆರಿಟ್ ಕೂಡ ಬರ್ತದೆ. ನಿಮಗೆ ಹೇಳ್ಬೇಕಂದ್ರೆ ಅನ್ರಿಸರ್ವ್ಡ್ ಅವ್ರಿಗೆ 35 ಮಾರ್ಕ್ಸ್ ಮಿನಿಮಮ್ಮು, SC ST OBC 30, ಎಕ್ಸ್ ಸರ್ವಿಸ್ಮೆನ್ ಅವ್ರಿಗೆ 25 ಮಾರ್ಕ್ಸ್ ಬಿದ್ದರೆ ಪಾಸಾಗಿ ಕಟ್ಟಪ್ನಲ್ಲಿ ಬರಬೇಕಾದ್ರೆ ಬಹಳ ಪ್ರಯತ್ನ ಮಾಡಬೇಕಾಗುತ್ತದೆ. ಯಾರೂ ಕೂಡ ಈ ಅವಕಾಶನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಸಂಪೂರ್ಣವಾಗಿ ಇದರ ಬಗ್ಗೆ ಸ್ಟಡಿ ಮಾಡಿ. ಹಾಗೆ ಇದರ ಕೊನೆಯ ಡೇಟು ಮತ್ತು ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಡೇಟ್ ನೋಡಿ 22/9/2025ರಿಂದ 21/10/2025 ತನಕ. ಥ್ಯಾಂಕ್ ಯು, ಧನ್ಯವಾದಗಳು. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.